ಗಡಿಯಲ್ಲಿ ಈಗ ಹೈ ಟೆನ್ಷನ್ ಶುರುವಾಗಿದೆ. ಯಾಕಂತಂದರೆ ಭಾರತದಲ್ಲಿರುವಂತಹ ಪಾಕಿಸ್ತಾನಿಗಳು ಈಗ ಪಾಕಿಸ್ತಾನಕ್ಕೆ ತಮ್ಮ ತಮ್ಮ ತಾಯ್ನೆಲಕ್ಕೆ ಮರಳಬೇಕು ಅಂತ ಕೇಂದ್ರ ಸರ್ಕಾರ ಅಲರ್ಟನ್ನು ಕೂಡ ಘೋಷಣೆ ಮಾಡಿತ್ತು, ಜೊತೆಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು. ಆದರೆ ಕೆಲವೊಂದಿಷ್ಟು ಜನರು ಪಾಕ್ ಮತ್ತು ಭಾರತ ಗಡಿಯಲ್ಲಿ ವಾಘಾ ಬಾರ್ಡರಲ್ಲಿ ಕೆಲವೊಂದಿಷ್ಟು ಹೈ ಡ್ರಾಮಾಗಳು ನಡೀತಾ ಇದ್ದಾವೆ. ಆದರೆ ಕೇಂದ್ರ ಸರ್ಕಾರ ನಮ್ಮ ಜಾಗವನ್ನು ಬಿಟ್ಟು, ನಮ್ಮ ತಾಯ್ನಾಡನ್ನು ಬಿಟ್ಟು ನಿಮ್ಮ ಊರಿಗೆ ಸೇರಿಕೊಂಡು ಬಿಡಿ ಅಂತ ಕೇಂದ್ರ ಸರ್ಕಾರ ಅಮಿತ್ ಶಾ ಹೇಳಿದ್ದಾರೆ. ಜೊತೆಗೆ ಪಾಕ್ ಗಡಿ ಸನಿಹ ಮತ್ತು ಅಂದರೆ ಅಂದರೆ ಈಗ ನೌಕಾಪಡೆಗಿದೆಯಲ್ಲ, ನೌಕಾಪಡೆಗೆ ಸನಿಹ ಅಂದರೆ ಪಾಕ್ನ ಕರಾಚಿಯ ಗಡಿಯಲ್ಲಿ ಅರಬ್ಬಿ ಸಮುದ್ರದಲ್ಲಿ ಭಾರತ ಸಮರಾಭ್ಯಾಸವನ್ನು ಮಾಡಿದೆ. ಇದನ್ನು ನೋಡಿದ ಪಾಕಿಸ್ತಾನಕ್ಕೆ ಮತ್ತಷ್ಟು ನಡುಕ ಶುರುವಾಗಿದೆ. ಪಾಕ್ನಿಂದಲೂ ಕೂಡ ಶಸ್ತ್ರ ಜಮಾವಣೆ ಮಾಡಿಕೊಳ್ಳುವಂತಹ ಪ್ರಕ್ರಿಯೆ ನಡೀತಾ ಇದೆ. ಪಾಕ್ 2 ವಾಯುಸೀಮೆ ನಿತ್ಯ 4 ಗಂಟೆ ಸ್ತಬ್ಧವಾಗ್ತಾ ಇದೆ. ಇನ್ನು ಅಮಾಯಕರನ್ನು ಬಲಿ ಪಡೆದುಕೊಂಡಂತಹ ಪಹಲ್ಗಾಮ್ ನರಮೇಧದ ಬಳಿಕ ಉಂಟಾಗಿರುವಂತಹ ಉದ್ವಿಗ್ನ ಪರಿಸ್ಥಿತಿ ಬೆನ್ನಲ್ಲೇ 2 ಪರಮಾಣು ಶಕ್ತಿಯುಳ್ಳ ದೇಶಗಳ ಮಧ್ಯೆ ಯುದ್ಧದ ಚಟುವಟಿಕೆ ತೀವ್ರಗೊಂಡಿದೆ. ಗುರುವಾರ ಭಾರತೀಯ ನೌಕಾಪಡೆ ಪಾಕಿಸ್ತಾನದ ಜಲಗಡಿ ಸಮೀಪವೇ ಸಮರಾಭ್ಯಾಸವನ್ನು ನಡೆಸಿ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿದೆ. ಮತ್ತೊಂದು ಕಡೆ ಭಾರತ ದಾಳಿ ನಡೆಸಿರುವಂತಹ ಭೀತಿ ಇರುವ ಕಾರಣಕ್ಕಾಗಿ ಪಾಕಿಸ್ತಾನ ತನ್ನ ಗಡಿ ಪ್ರದೇಶದಲ್ಲಿ ಭಾರೀ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳನ್ನು ಕೂಡಿಟ್ಕೊಳ್ತಾ ಇದೆಯಂತೆ. ಇದರ ಜೊತೆಗೆ ಭಾರತದ ವಾಯು ದಾಳಿ ಸಾಧ್ಯತೆಗೆ ಬೆಚ್ಚಿ ಬಿದ್ದಿರುವಂತಹ ಪಾಕಿಸ್ತಾನ ರಾಜಧಾನಿ ಇಸ್ಲಾಮಾಬಾದ್ ಮತ್ತು ವಾಣಿಜ್ಯ ರಾಜಧಾನಿ ಕರಾಚಿ ಸೇರಿದಂತೆ ಕೆಲ ನಗರಗಳಲ್ಲಿ ವಾಯು ಸೀಮೆಯನ್ನು ನಿತ್ಯ 4 ಗಂಟೆಗಳ ಕಾಲ ಸಂಚಾರವನ್ನು ರದ್ದು ಮಾಡಿದೆಯಂತೆ. ಇನ್ನು ಗಡಿ ಸನಿಹದಲ್ಲಿ ಸಮುದ್ರದಲ್ಲಿ ತಾಲೀಮು ಕೂಡ ಶುರು ಮಾಡಿದೆ ಭಾರತ. ಭಾರತೀಯ ನೌಕಾಪಡೆ ಅರಬ್ಬಿ ಸಮುದ್ರದ ವಿಶೇಷ ಆರ್ಥಿಕ ವಲಯದಲ್ಲಿ ತನ್ನ ಸಮರಾಭ್ಯಾಸವನ್ನು ತೀವ್ರಗೊಳಿಸಿದೆ. ಪಾಕಿಸ್ತಾನದ ಜಲಗಡಿಯಿಂದ ಕೇವಲ 40 ನಾಟಿಕಲ್ ಮೈಲು ದೂರದಲ್ಲೇ ನೌಕಾಪಡೆ ನಡೆಸ್ತಾ ಇರುವಂತಹ ಸೇನಾ ಕಸರತ್ತಿನಲ್ಲಿ ಕೆಲವೊಂದಿಷ್ಟು ಯುದ್ಧ ಉಪಕರಣಗಳು, ಆಂಟಿ ಶಿಪ್ ಮತ್ತು ಆಂಟಿ ಏರ್ ಕ್ರಾಫ್ಟ್ಗಳನ್ನು ಬಳಸ್ಕೊಳ್ತಾ ಇದೆ. ಇದಲ್ಲದೆ ಗುಜರಾತ್ ಕರಾವಳಿಯ ಮುಂಚೂಣಿ ಪ್ರದೇಶದಲ್ಲಿ ಭಾರತದ ಕರಾವಳಿ ಕಾವಲು ಪಡೆ ನೌಕೆಯನ್ನು ನಿಯೋಜನೆ ಮಾಡಿದೆ. ಏನಂತಂದರೆ ಪಾಕಿಸ್ತಾನಕ್ಕೆ ಈ ಒಂದು ವಿಡಿಯೋಗಳನ್ನು ರಿಲೀಸ್ ಮಾಡೋದರ ಮೂಲಕ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದೆ ಇದೇ ನೌಕಾಪಡೆ. ಇತಿಹಾಸವನ್ನು ನೋಡಿದಾಗ ಭಾರತೀಯ ಸೇನೆ, ಭೂಸೇನೆ, ವಾಯುಸೇನೆ, ನೌಕಾಸೇನೆ, ಭೂಸೇನೆ ಆವಾಗ ಅಂದರೆ 1971ರಲ್ಲಿ ಭೀಕರ ಯುದ್ಧವನ್ನು ಮಾಡುತ್ತೆ. ಆ ಯುದ್ಧದಲ್ಲಿ ಭಾರತೀಯ ಭೂಸೇನೆ ಗೆಲುವನ್ನು ಸಾಧಿಸುತ್ತೆ. 2016 ಮತ್ತು 2019ರಲ್ಲಿ ಸರ್ಜಿಕಲ್ ಸ್ಟ್ರೈಕ್, ಉರಿ ಸ್ಟ್ರೈಕನ್ನು ಮಾಡಿ ಪಾಕಿಸ್ತಾನದ ವಿರುದ್ಧ ಏನಂತಂದರೆ ಬಾಂಬ್ಗಳ ಸುರಿಮಳೆಯನ್ನು ಸುರಿಸಿ ಈ ವಾಯುಸೇನೆ ಗೆಲುವನ್ನು ಸಾಧಿಸಿತ್ತು. ಈಗ ನೌಕಾಸೇನೆಯ ಸರದಿ ಎನ್ನುವಂತಹ ಮುನ್ಸೂಚನೆ ಸಿಗ್ತಾಗಿದೆ. ನೌಕಾಸೇನೆ ಅಂತಂದರೆ ಸಮುದ್ರದ ಮಾರ್ಗವಾಗಿ, ಭೂಮಿಯ ಮಾರ್ಗವಾಗಿ ಈಗಾಗಲೇ ಯುದ್ಧವನ್ನು ಜಯಿಸಿದ್ದಾಯಿತು. ವಾಯು ಮಾರ್ಗವಾಗಿ ಅಂತಂದರೆ ಏರ್ ಸ್ಟ್ರೈಕ್ ಮಾಡೋದರ ಮೂಲಕ ಪಾಕಿಸ್ತಾನಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾಯಿತು. ಈಗ 2025 ಏಪ್ರಿಲ್ 22ರ ಏನು ಪಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ನೌಕಾಸೇನೆ ಸಮರಾಭ್ಯಾಸವನ್ನು ಮಾಡ್ತಾ ಇದೆ. ನೌಕಾಸೇನೆಯಿಂದಲೇ ಪ್ರತ್ಯುತ್ತರವನ್ನು ಕೊಡುತ್ತಾ ಅನ್ನುವಂತಹ ಸಂದೇಹ ಈಗ ಎಲ್ಲರನ್ನ ಕಾಡ್ತಾ ಇದೆ. ನೌಕಾಸೇನೆ ಕರಾಚಿ ಮತ್ತು ಕರಾಚಿಯ ಅರಬ್ಬಿ ಸಮುದ್ರದಲ್ಲಿ ಕೆಲವೊಂದಿಷ್ಟು ಸಮರಾಭ್ಯಾಸಗಳನ್ನು ಮಾಡ್ತಾ ಇದೆ. ಸಮರಾಭ್ಯಾಸಗಳನ್ನು ಮಾಡಿ ಈಗಾಗಲೇ ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದೆ. ಆದರೆ ನೌಕಾಸೇನೆಯಿಂದ ಯಾವುದೇ ಆಗುವಂತಹ ಲಕ್ಷಣಗಳು ಇಲ್ಲ. ಅಂದರೆ ಪೊಲಿಟಿಕಲಿ ಇದನ್ನು ನಾವು ಮೇಲ್ನೋಟಕ್ಕೆ ನೌಕಾಸೇನೆ ಸಮರಾಭ್ಯಾಸವನ್ನು ಮಾಡ್ತಾ ಇದೆ ಅಂತ ಹೇಳಲಾಗುತ್ತೆ. ಆದರೆ ಕೆಲವೊಂದಿಷ್ಟು ನಿವೃತ್ತ ಸೈನಿಕರು ಹೇಳೋ ಪ್ರಕಾರ ನೌಕಾಸೇನೆಯಿಂದ ಯಾವುದೇ ದಾಳಿ ಮಾಡಬೇಕು ಅಂತಂದರೆ ನಾವು ಕರಾಚಿ ಮೇಲೇ ದಾಳಿ ಮಾಡಬೇಕು, ಇಸ್ಲಾಮಾಬಾದ್ ಮೇಲೇ ದಾಳಿ ಮಾಡಬೇಕು. ಆದರೆ ಪಾಕಿಸ್ತಾನದ ಕರಾವಳಿ ಪ್ರದೇಶವಾಗಿರುವಂತಹ ಕರಾಚಿ ಮತ್ತು ಇಸ್ಲಾಮಾಬಾದ್ ಮತ್ತು ಕರಾಚಿಯ ಮೇಲೆ ನಾವೇನಾದರೂ ದಾಳಿ ಮಾಡಿದ್ವಿ ಅಂತಂದರೆ ಅಲ್ಲಿ ಉಗ್ರರಿಲ್ಲ. ಭಾರತೀಯ ಸೇನೆಗೆ, ಭಾರತಕ್ಕೆ ಪಾಕಿಸ್ತಾನದಲ್ಲಿರುವಂತಹ ಜನರು ಟಾರ್ಗೆಟ್ ಅಲ್ಲ. ಸೊ ಯಾರ ಟಾರ್ಗೆಟ್ ಅಂತಂದರೆ ಉಗ್ರರು ಟಾರ್ಗೆಟ್, ಉಗ್ರರ ಬಂಕರ್ಗಳು ಟಾರ್ಗೆಟ್. ಉಗ್ರರ ಬಂಕರ್ಗಳನ್ನು ಹೊಡೆದುರುಳಿಸಿದ್ರೆ ಪ್ರತ್ಯುತ್ತರ ಸಿಕ್ಕಂಗಾಗತ್ತೆ. ಭಾರತೀಯ ಸೇನೆಗೆ ಉಗ್ರರೇ ಟಾರ್ಗೆಟ್ ಆಗಿದ್ದಾರೆ. ಅದಕ್ಕೋಸ್ಕರ ಕರಾಚಿಯಲ್ಲಿ ಯಾವುದೇ ಉಗ್ರರು ಇಲ್ಲ. ಸೊ ಹೀಗಾಗಿ ನೌಕಾಪಡೆಯಿಂದ ಸಮರಾಭ್ಯಾಸ ನಡೀತಾ ಇದೆ. ಅವರ ಪ್ಲಾನ್ ಏನು ಅಂತ ಗೊತ್ತಾಗಿಲ್ಲ.